ಪ್ರೀತಿಯ ವಿದ್ಯಾರ್ಥಿ ಬಳಗಕ್ಕೆ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಇದು BCom ಸೆಕೆಂಡ್ ಸೆಮಿಸ್ಟರ್ ಆಗಬೇಕಿತ್ತು, BA ಸೆಕೆಂಡ್ ಸೆಮಿಸ್ಟರ್ ಆಗಿರೋದ್ರಿಂದ ಇದು ಬ್ಯಾಚುಲರ್ ಆಫ್ ಕಾಮರ್ಸ್ ಸೆಕೆಂಡ್ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಘಟಕ 3 ಸಂಸ್ಕೃತಿ. ಈ BCom ಘಟಕ 3 ಸಂಸ್ಕೃತಿಯಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಧ್ಯಾಯ 7 ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಬರೆದಿರ್ತಕ್ಕಂತಹ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅಧ್ಯಾಯದ ಭಾಗ 1 ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳುತ್ತಾ, ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಈ ಅಧ್ಯಾಯದ ಕವಿ ಆದಂತಹ ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರ ಒಂದು ಪರಿಚಯವನ್ನ ಮತ್ತು ಅವರ ಅಧ್ಯಾಯ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ಪರೀಕ್ಷೆಗೆ ಉಪಯುಕ್ತವಾಗುವಂತ ರೀತಿಯಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿ ಕರ್ತ ಪರಿಚಯವನ್ನು ನೋಡೋದಾದ್ರೆ, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ ಅವರು ಕನ್ನಡದ ಪ್ರಮುಖ ಸಂಶೋಧಕರಲ್ಲಿ ಒಬ್ಬರು. ಸಂಶೋಧನಾ ಕ್ಷೇತ್ರವೊಂದನ್ನು ಬಿಟ್ಟು ಇನ್ನೊಂದು ಸಾಹಿತ್ಯ ಪ್ರಕಾರಕ್ಕೆ ಕೈ ಹಾಕದ ಅದ್ವಿತೀಯ ಸಂಶೋಧನಾ ಪ್ರತಿಭೆ ಅವರದು. ಅವರ ಏನೆಲ್ಲ ಪ್ರತಿಭೆ ಕೇವಲ ಸಂಶೋಧನಕ್ಕೆ ವಿನಿಯೋಗವಾದದ್ದು ಆಶ್ಚರ್ಯದ ಸಂಗತಿಯೇ ಸರಿ. ಸಾಹಿತ್ಯ, ಸಂಸ್ಕೃತಿ, ಸಂಶೋಧನೆ, ಭಾಷಾ ವಿಜ್ಞಾನ, ಛಂದಸ್ಸು, ವ್ಯಾಕರಣ, ಶಾಸನ ಸಂಪಾದನೆ ಇವೇ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದರು. ಈ ಎಲ್ಲ ಸಾಧನೆಗಳ ಹಿಂದೆ ಒಂದು ಏಕಶ್ರುತಿಯಂತೆ ಮಿಡಿದಿದ್ದು ಚಿದಾನಂದ ಮೂರ್ತಿ ಅವರ ಸಂಶೋಧನಾ ಪ್ರತಿಭೆಯಲ್ಲದೆ ಬೇರೇನೂ ಅಲ್ಲ ಎನ್ನುವುದು ಗಮನಾರ್ಹ ಸಂಗತಿ. ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹಿರೇಕಗಲೂರಿನಲ್ಲಿ ಜನಿಸಿದ ಚಿದಾನಂದ ಮೂರ್ತಿ ಅವರು 1953ರಲ್ಲಿ ಕನ್ನಡ BA ಆನರ್ಸ್ ಪದವಿಯನ್ನ, 1955ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪ್ರಥಮ ಬ್ಯಾಂಕ್ ಚಿನ್ನದ ಪದಕದೊಂದಿಗೆ ಕನ್ನಡ MA ಪದವಿಯನ್ನ ಪಡೆದರು. 1966ರಲ್ಲಿ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ವಿಷಯದಲ್ಲಿ ಚಿದಾನಂದ ಮೂರ್ತಿಯವರು PhD ಪದವಿ ಪಡೆದರು. ಅವರ ಈ ಮಹಾಪ್ರಬಂಧ ಕನ್ನಡ ಸಂಶೋಧನೆಯ ಆಚಾರ್ಯ ಕೃತಿ, ಸಾಂಸ್ಕೃತಿಕ ಅಧ್ಯಯನ ಕುರಿತಂತೆಯೂ ಒಂದು ಆಚಾರ ಕೃತಿ ಹಾಗೂ ಮಾರ್ಗದರ್ಶನ ಕೃತಿ. 1955ರಿಂದ 1968ರವರೆಗೆ ಮೈಸೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿದ ಚಿದಾನಂದ ಮೂರ್ತಿ ಅವರು ಆನಂತರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿಯೂ ವಿಭಾಗದ ಮುಖ್ಯಸ್ಥರಾಗಿಯೂ ಕಾರ್ಯನಿರ್ವಹಿಸಿದರು. ಈ ಅವಧಿಯ ಮಧ್ಯೆ ಅಂದರೆ 1967-68ರಲ್ಲಿ ಅಮೆರಿಕಾದ ಚಿಕಾಗೋ ವಿಶ್ವವಿದ್ಯಾನಿಲಯದಿಂದ ಭಾಷಾ ವಿಜ್ಞಾನದಲ್ಲಿ ಚಿದಾನಂದ ಮೂರ್ತಿ ಅವರು ಹೆಚ್ಚಿನ ವ್ಯಾಸಂಗ ಪಡೆದು ಬಂದರು. ಹಾಗಾದರೆ ಇವರ ಒಂದು ಕೃತಿಗಳನ್ನು ನೋಡೋದಾದರೆ, ಶೂನ್ಯ ಸಂಪಾದನೆಯನ್ನ ಕುರಿತು, ಭಾಷಾ ವಿಜ್ಞಾನದ ಮೂಲ ತತ್ವಗಳು, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಸಂಶೋಧನಾ ತರಂಗ, ಸಂಶೋಧನೆ, ಇವರ ಸಂಶೋಧನೆ ತಾತ್ವಿಕ ಮತ್ತು ಅನ್ವಯಿಕ ವೀರಗಲ್ಲು ಮತ್ತು ಮಾಸ್ತಿಕ್ ಕಲ್ಲುಗಳು, ಕನ್ನಡ ಸಾಹಿತ್ಯ ಮತ್ತು ಶಾಸನಗಳಲ್ಲಿ ಸಂಗೀತ ವಿಚಾರ, ಹೊಸತು, ಕರ್ನಾಟಕ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ, ಚಂದೋತರಂಗ, ಗ್ರಾಮೀಣ, ವಾಗಾರ್ಥ, ಪೂರ್ಣ ಸೂರ್ಯಗ್ರಹಣ, ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಅಸ್ಪೃಶ್ಯತೆ, ಲಿಂಗಾಯತ ಅಧ್ಯಯನಗಳು ಇವು ಎಂ ಚಿದಾನಂದ ಮೂರ್ತಿಯವರ ಕನ್ನಡ ಸಾಹಿತ್ಯ, ಸಂಸ್ಕೃತಿ, ಸಂಶೋಧನಾ ಕ್ಷೇತ್ರಗಳಿಗೆ ನೀಡಿದ ಅಮೂಲ್ಯ ಕೊಡುಗೆಗಳು ಎಂಬುದು ಇಷ್ಟು ಎಂ ಚಿದಾನಂದ ಮೂರ್ತಿ ಅವರ ಒಂದು ಕಿರು ಪರಿಚಯವಾಗಿತ್ತು. ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ, ಪ್ರಶ್ನೆ ನಂಬರ್ 1, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಲೇಖನದ ಸ್ವಾರಸ್ಯವನ್ನ ನಿರೂಪಿಸಿ. ಅಥವಾ ಪ್ರಶ್ನೆ ನಂಬರ್ 2, ಕರ್ನಾಟಕ ಸಂಸ್ಕೃತಿ ಬೆಳೆದು ಬಂದ ಬಗೆಯನ್ನ ವಿವರಿಸಿ. ಅಥವಾ ಪ್ರಶ್ನೆ ನಂಬರ್ 3, ಸ್ವಾಭಿಮಾನ, ಸಮನ್ವಯ, ಧರ್ಮ ಸಮನ್ವಯ, ಸ್ವಂತಿಕೆ, ಸಾಹಿತ್ಯ, ಸಂಗೀತ, ಶಿಲ್ಪ, ವಾಸ್ತುಶಿಲ್ಪ, ಅನನ್ಯ ಪ್ರೇಮ ಈ ಮುಂತಾದವು ಕನ್ನಡ ಸಂಸ್ಕೃತಿಯ ಪ್ರಮುಖ ವೈಶಿಷ್ಟ್ಯಗಳಾಗಿರುವುದನ್ನು ಪ್ರಸ್ತುತ ಲೇಖನ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 4, ಕನ್ನಡ ಸಂಸ್ಕೃತಿ ಕನ್ನಡಿಗರ ಹೆಮ್ಮೆ, ತನ್ನ ಅಭಿಮಾನ, ಸ್ವಾಭಿಮಾನ ಆಗಬೇಕಾದ ಅಗತ್ಯವನ್ನ ಲೇಖಕರು ಅಂದರೆ ಲೇಖನ ಪ್ರತಿಪಾದಿಸುವುದು ಹೇಗೆ ವಿವೇಚಿಸಿ. ಅಥವಾ ಪ್ರಶ್ನೆ ನಂಬರ್ 5, ಕನ್ನಡಿಗರಿಗೆ ಭಾರತೀಯ ಸಂಸ್ಕೃತಿಯಷ್ಟೇ ಅಲ್ಲ ಕನ್ನಡ ಸಂಸ್ಕೃತಿಯೂ ಬಹುಮುಖ್ಯ ಎಂಬುದನ್ನ ಲೇಖಕರು ಅಂದರೆ ಲೇಖನ ಪ್ರತಿಪಾದಿಸುವುದು ಹೇಗೆ ವಿಶ್ಲೇಷಿಸಿರಿ. ಅಥವಾ ಪ್ರಶ್ನೆ ನಂಬರ್ 6, ಭಾರತೀಯ ಮತ್ತು ಕನ್ನಡ ಸಂಸ್ಕೃತಿಗಳ ಬಗೆಗೆ ಲೇಖಕರ ಅಥವಾ ಲೇಖನದ ಅಭಿಪ್ರಾಯವೇನು ಸಮಾಲೋಚಿಸಿರಿ. ಈ ಒಂದು 6 ಪ್ರಶ್ನೆಗಳಿಗೆ ಒಂದೇ ಒಂದು ದೀರ್ಘವಾದ ಸ್ವಾರಸ್ಯವಾದಂಥ ಉತ್ತರವನ್ನ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಹಾಗಾದರೆ ಉತ್ತರ, ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂ ಚಿದಾನಂದ ಮೂರ್ತಿಯವರ ಮಹತ್ವದ ಸಾಂಸ್ಕೃತಿಕ ಲೇಖನಗಳಲ್ಲಿ ಒಂದು.
ಚಿದಾನಂದ ಮೂರ್ತಿಯವರ ಕನ್ನಡ ಸಂಸ್ಕೃತಿ ನಮ್ಮ ಹೆಮ್ಮೆ ಕೃತಿಯಿಂದ ಎತ್ತಿಕೊಂಡ ಲೇಖನವಿದು. ಉಗಮಕ್ಕೆ ಕಾರಣವಾದ ಸಂಸ್ಕೃತಿಯ ಸ್ವರೂಪ, ಅದರ ಉಗಮ, ಆ ಸ್ವಾಭಿಮಾನ, ಸಮನ್ವಯ ಇತ್ಯಾದಿ ಅಂಶಗಳನ್ನು ಕನ್ನಡ ಸಂಸ್ಕೃತಿ ಮತ್ತು ಭಾರತೀಯ ಸಂಸ್ಕೃತಿಗಳ ಹಿನ್ನೆಲೆಯಲ್ಲಿ ನೋಡುವುದು ಈ ಲೇಖನದ ಮೂಲ ಆಶಯ ತಿರುಳು. ಕನ್ನಡಿಗರು ತಮ್ಮ ಕನ್ನಡ ಸಂಸ್ಕೃತಿಯನ್ನ ಮೆರೆಯದೆ ಭಾರತೀಯ ಸಂಸ್ಕೃತಿಯನ್ನ ಗುರುತಿಸುವಂತೆ, ಗೌರವಿಸುವಂತೆ ಕನ್ನಡ ಸಂಸ್ಕೃತಿಯನ್ನ ಗುರುತಿಸಬೇಕು, ಗೌರವಿಸಬೇಕು. ಅಷ್ಟೇ ಅಲ್ಲ, ಭಾರತೀಯ ಗುರುತಿಸಿ ಗೌರವಿಸಬೇಕು. ಕರ್ನಾಟಕವನ್ನು ಪ್ರೀತಿಸುವುದು ಕೆಲ ಕನ್ನಡಿಗರಿಗೆ ಸಂಕುಚಿತ ದೃಷ್ಟಿಯಾಗಿದ್ದು, ಆ ಸಂಕುಚಿತ ದೃಷ್ಟಿಯನ್ನು ಕೈಬಿಟ್ಟು ಕನ್ನಡ ಸಂಸ್ಕೃತಿಯನ್ನು ಗುರುತಿಸಿ ಗೌರವಿಸಬೇಕಾದ ಅಗತ್ಯವಿದೆ. ಇದರ ಜೊತೆಗೆ ಕನ್ನಡ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಅಂಗವಾಗಿರುವುದರಿಂದ ಭಾರತೀಯ ಸಂಸ್ಕೃತಿಯನ್ನ ಕನ್ನಡಿಗ ಗೌರವಿಸಬೇಕಾದದ್ದು ಸಹಿತ ಕನ್ನಡಿಗನ ಆದ್ಯ ಕರ್ತವ್ಯ. ಭಾರತ ಬಹು ಸಂಸ್ಕೃತಿಯಿಂದ ಕೂಡಿದ ಏಕತೆಯ ರಾಷ್ಟ್ರ. ಇಲ್ಲಿನ ಸಂಸ್ಕೃತಿ ಎಂಬುದೊಂದಿರುವಂತೆ ಕನ್ನಡ ಸಂಸ್ಕೃತಿಯೊಂದೆಂಬುದನ್ನು ಒಂದೊಂದು ರಾಜ್ಯಕ್ಕೂ ಪ್ರಾಂತ್ಯಕ್ಕೂ ಅದರದೇ ಆದ ಸಂಸ್ಕೃತಿ ಇದ್ದು, ಆ ಎಲ್ಲ ಪ್ರಾದೇಶಿಕ ಸಂಸ್ಕೃತಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ಸಮಾವೇಶಗೊಂಡಿವೆ, ಭಾರತೀಯ ಸಂಸ್ಕೃತಿಯ ಉಗಮಕ್ಕೆ ಕಾರಣವಾಗಿವೆ. ಇದನ್ನ ಕನ್ನಡಿಗರು ಅರಿಯಬೇಕಿದೆ ಎನ್ನುತ್ತದೆ ಲೇಖನ. ಸ್ವಾಭಿಮಾನ ಹಾಗೂ ಸಮನ್ವಯ ಇವು ನಮ್ಮ ಕನ್ನಡ ಸಂಸ್ಕೃತಿಯ ಬಹುಮುಖ್ಯ ತಿರುಳುಗಳಾಗಿವೆ. ಸ್ವಾಭಿಮಾನ ಮತ್ತು ಸಮನ್ವಯಗಳು ಹೆಸರಿಗೆ ಬೇರೆಯಾದರೂ ಅವೆರಡೂ ಬೆಳೆದ ವ್ಯಕ್ತಿಯ ಎರಡೂ ಬಹುಮುಖ್ಯ ಲಕ್ಷಣಗಳಾಗಿವೆ. ತನ್ನ ಹಾಗೂ ತನ್ನತನದ ಬಗ್ಗೆ ಇರುವ ಪರಿಪೂರ್ಣ ಅರಿವು ಹಾಗೂ ವಿಶ್ವಾಸಗಳೇ ಸ್ವಾಭಿಮಾನ. ಅದು ನಿಸ್ವಾರ್ಥ ಪರವಾಗಿದ್ದು ತನ್ನ ಜೊತೆಗೆ ಇತರರನ್ನ ಎತ್ತಿ ಹಿಡಿಯುವ ನಿಷ್ಕಾಮ ಪ್ರೇಮವಾಗಿದೆ. ಅದು ಟೊಳ್ಳುತನವನ್ನ ಬೆಳೆಸಿಕೊಳ್ಳದ ಆತ್ಮ ಪ್ರತಿಷ್ಠೆಯ ಸಂಕೇತವಾಗಿದೆ. ಸಮನ್ವಯವೆನ್ನುವುದು ವ್ಯಕ್ತಿ ಬೆಳೆಯಲು ಎಲ್ಲ ಕಡೆಗಳಿಂದ ಎಲ್ಲ ಬಗೆಯ ಅಂಶಗಳನ್ನು ಸ್ವಾಗತಿಸುವ ಗುಣ. ಅದು ಎಲ್ಲ ಕಡೆಗಳಿಂದ ಹರಿದು ಬರುವ ನೀರನ್ನೆಲ್ಲ ತನ್ನಲ್ಲಿ ಒಳಗೊಳ್ಳುವ ಜಲಾಶಯವಿದ್ದಂತೆ. ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯಬೇಕಾದರೆ ಅವನು ತನ್ನನ್ನ 10 ಕಡೆಗೆ ತೆರೆದುಕೊಳ್ಳಬೇಕಾಗುತ್ತದೆ. ಹಲವು 10 ಕಡೆಯ ಪ್ರಭಾವ ಮುಖ್ಯ ಒಳಗಾಗಿ ಆ ಪ್ರಭಾವಗಳನ್ನು ತನ್ನತನದನ್ನಾಗಿ ಅರಗಿಸಿಕೊಳ್ಳಬೇಕು. ಅಂದಾಗ ಮಾತ್ರವೇ ಸಮನ್ವಯ ಸಿದ್ಧಿಸಲು ಸಾಧ್ಯ. ಸಂಸ್ಕೃತಿ ಎಂದರೆ ಒಂದು ಜನ ಸಮುದಾಯದ ಸಮಗ್ರ ಜೀವನ ವಿಧಾನ. ಅದು ಜನತೆ ಒಟ್ಟಾರೆ ಬಾಳುವ ರೀತಿಯಲ್ಲಿ ವ್ಯಕ್ತವಾಗುತ್ತಿದ್ದರೂ ಭೂಮಿಯಂತೆ ಜನರಿಗೆ ಆಶ್ರಯವನ್ನು ನೀಡಿ ಆಕಾಶವಾಗಿ ನಿಂತು ಆದರ್ಶಗಳ ಕಡೆ ಬೆಳೆಯುವ ಉತ್ತೇಜನವೂ ಆಗಿದೆ. ಜನತೆಯ ಧರ್ಮ, ಮೌಲ್ಯ, ಕಲೆ, ಸಾಹಿತ್ಯ, ರಾಜಕೀಯ ವಿಧಾನ, ಉಡುಗೆ ತೊಡುಗೆ, ಆಹಾರ ವಿಧಾನ, ಉದ್ಯೋಗ, ಆರ್ಥಿಕ ಸ್ಥಿತಿ, ಕಾನೂನು, ಆಚರಣೆ ಇತ್ಯಾದಿ ಎಲ್ಲವನ್ನ ಸಂಸ್ಕೃತಿ ಒಳಗೊಳ್ಳುತ್ತದೆ. ಕರ್ನಾಟಕ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದರೂ ಆದರೆ ಅದು ತನ್ನೆಲ್ಲ ವಿಶಿಷ್ಟತೆಗಳೊಡನೆ ರೂಪುಗೊಳ್ಳಲು ಆರಂಭವಾದದ್ದು ಕದಂಬ ಮಯೂರ ಶರ್ಮನ ಸ್ವಾಭಿಮಾನದಿಂದ ಎಂಬುದನ್ನು ಮರೆಯುವಂತಿಲ್ಲ. ಕದಂಬ ವಂಶವೇ ಕರ್ನಾಟಕವನ್ನ ಆಳಿದ, ಕನ್ನಡವನ್ನ ಮನೆ ಮಾತಾಗಿ ಉಳ್ಳ ಮೊದಲ ಕನ್ನಡ ರಾಜವಂಶ. ಕನ್ನಡ ಜನ ತಮ್ಮನ್ನ ತಾವು ಆಳಿಕೊಳ್ಳಲು ಆರಂಭಿಸಿದ್ದು ಕದಂಬರ ಕಾಲದಿಂದ. ಸಹಜವಾಗಿಯೇ ಕದಂಬರಿಂದಾಗಿ ಕನ್ನಡದ ಜನಕ್ಕೆ ಆತ್ಮವಿಶ್ವಾಸ ಮೂಡಿತು. ಅವರು ಕನ್ನಡವನ್ನ ಆಡಳಿತ ಭಾಷೆಯಾಗಿ ಮತ್ತು ಸಾಂಸ್ಕೃತಿಕ ಭಾಷೆಯಾಗಿ ಬೆಳೆಸಿದರು. ಅದೇನೇ ಇರಲಿ, ಕನ್ನಡ ಸಂಸ್ಕೃತಿ ಉದಯವಾದುದೇ ಸ್ವಾಭಿಮಾನದಲ್ಲಿ. ಸ್ವಾಭಿಮಾನವನ್ನ ಉಳಿಸಿಕೊಳ್ಳುವಲ್ಲಿ ಅಪಮಾನವನ್ನ ಸಹಿಸಿಕೊಳ್ಳದೆ ಸ್ವಾಭಿಮಾನವನ್ನ ಬೆಳೆಸಿಕೊಳ್ಳುವ ಕೆಚ್ಚು ಮಯೂರ ಶರ್ಮನಲ್ಲಿ ಪ್ರಜ್ವಲಿಸಿದ್ದರ ಪರಿಣಾಮವಾಗಿ ಸ್ವಾಭಿಮಾನ ಚಲಕಗಳು ಕರ್ನಾಟಕ ಸಂಸ್ಕೃತಿಯ ಮುಖ್ಯ ಲಕ್ಷಣಗಳಾಗಿ ಉದ್ದಕ್ಕೂ ಕಾಣಿಸಿಕೊಂಡಿವೆ. ಕದಂಬರ ರಾಜ್ಯದ ಉದಯದೊಂದಿಗೆ ಕನ್ನಡ ಸಂಸ್ಕೃತಿಯ ಉದಯವೂ ಆಯಿತು. ಅದೇ ಕಾಲಕ್ಕೆ ದಕ್ಷಿಣದಲ್ಲಿ ಉದಯವಾದ ಗಂಗ ರಾಜ್ಯ ಕನ್ನಡ ಸಂಸ್ಕೃತಿ ದಕ್ಷಿಣ ಕರ್ನಾಟಕದಲ್ಲಿ ನೆಲೆಗೊಳ್ಳಲು ಕಾರಣವಾಯಿತು. ಸ್ವಾಭಿಮಾನಿ ಕನ್ನಡಿಗರಾಗಿದ್ದ ಆ ಎಲ್ಲ ದೊರೆಗಳು ಪ್ರಾಕೃತ ಭಾಷೆಯನ್ನ ಕ್ರಮೇಣ ಬಿಟ್ಟು ಕನ್ನಡವನ್ನ ಆಡಳಿತ ಭಾಷೆಯಾಗಿ ರೂಢಿಸಿಕೊಂಡರು. ಕನ್ನಡ ಆಡು ಭಾಷೆಯಾಗಿದ್ದುದು ಹೀಗೆ ಆಡಳಿತ ಭಾಷೆಯ ಸ್ಥಾನಕ್ಕೆ ಏರಿದುದು ಮುಂದೆ ಅದು ಸಾಹಿತ್ಯ ಸಂಪನ್ನ ಭಾಷೆಯಾಗಿಯೂ ಮೆರೆಯಲು ಬೀಜವಾಯಿತು. ಕದಂಬರ ಬಳಿಕ ಬಂದ ಬಾದಾಮಿ ಚಾಲುಕ್ಯರ ಕಾಲವನ್ನ ಕರ್ನಾಟಕ ಸಂಸ್ಕೃತಿ ರೂಪುಗೊಂಡ ಕಾಲವೆಂದು ಚರಿತ್ರೆಕಾರರು ಗುರುತಿಸಿದ್ದಾರೆ. ಅವರ ಕಾಲದಲ್ಲಿ, ಅದರಲ್ಲೂ ಇಮ್ಮಡಿ ಪುಲಕೇಶಿಯ ಕಾಲದಲ್ಲಿ ಅಂದರೆ ಕ್ರಿಸ್ತಶಕ 621ರಲ್ಲಿ ಕನ್ನಡಿಗರ ಸ್ವಾಭಿಮಾನ, ಶೌರ್ಯ, ಧೈರ್ಯಗಳು ನಮ್ಮ ಚರಮ ಸೀಮೆಯನ್ನ ತಲುಪಿದವು. ಪುಲಕೇಶಿಯ ರಾಜಧಾನಿಗೆ ಭೇಟಿ ಕೊಟ್ಟಿದ್ದ ಚೀನಾ ಪ್ರವಾಸಿಗ ಹ್ವೆನ್ಸಾಂಗ್ ಪ್ರಕಾರ ಕನ್ನಡಿಗರು ಶೂರರು, ಸ್ವಾಭಿಮಾನಿಗಳು, ನಿಷ್ಠಾವಂತರು ಆಗಿದ್ದರು. ಯುದ್ಧದಲ್ಲಿ ಸೋತು ಅವರಿಗೆ ತಿಳಿಯದು
ಇದಕ್ಕೆ ಸಮಕಾಲೀನ ಶಾಸನಗಳು ಪುಷ್ಟಿ ಕೊಡುತ್ತವೆ. ಶೋಧರಿಗೆ ದಿನ ದಿನವೂ ದುಃಖವನ್ನು ತಂದುಕೊಡುವ ಅಪಮಾನ ಅಥವಾ ಮಾನಭಂಗಕ್ಕಿಂತ ಕ್ಷಣಿಕ ದುಃಖವನ್ನು ತಂದು ಕೊಡುವ ಮೃತ್ಯುವೇ ಶ್ರೇಷ್ಠವಾದದ್ದು. ಇಂತಹ ಶೂರನೊಬ್ಬನ ವರ್ಣನೆ 7ನೆಯ ಶತಮಾನದ ಬಾದಾಮಿಯ ಶಾಸನದಲ್ಲಿ ಬರುತ್ತದೆ. ಕಪ್ಪೆ ಆರಭಟನ ಸ್ವಾಭಿಮಾನ ಅಂತೂ ಲೋಕ ಪ್ರಸಿದ್ಧವಾಗಿದೆ. ಒಳ್ಳೆಯವರಿಗೆ ಒಳ್ಳೆಯವನು, ಕೆಟ್ಟವರಿಗೆ ತೀರಾ ಕೆಟ್ಟವನು ಆಗಿದ್ದೇ ಕಪ್ಪೆ ಆರ್ಭಟನನ್ನ ಹೋಲುವ ಸಾವಿರಾರು ವೀರ ಯೋಧರ ವರ್ಣನೆಗಳು ಕರ್ನಾಟಕದ ಶಾಸನಗಳಲ್ಲಿ ದೊರಕುತ್ತವೆ. ಕರ್ನಾಟಕದಲ್ಲಿ ದೊರಕುವಷ್ಟು ವೀರಗಲ್ಲುಗಳು ಭಾರತದ ಯಾವುದೇ ಭಾಗದಲ್ಲೂ ದೊರಕುವುದಿಲ್ಲ. ಶೂರರ ನಾಡು ಕರ್ನಾಟಕ. ಸ್ವಾಭಿಮಾನ, ಸ್ವಂತಿಕೆ, ಆತ್ಮವಿಶ್ವಾಸಗಳನ್ನು ಬೆಳೆಸಿಕೊಂಡ ಕರ್ನಾಟಕ ಸಂಸ್ಕೃತಿ ಸಮನ್ವಯವನ್ನು ಸಾಧಿಸಿ ತೋರಿಸಿರುವ ರೀತಿ ಆಶ್ಚರ್ಯವನ್ನು ಹುಟ್ಟಿಸುತ್ತದೆ. ಈ ಸಾಂಸ್ಕೃತಿಕ ಸಮನ್ವಯ ಕರ್ನಾಟಕದಲ್ಲಿ ಕಂಡುಬಂದ ರೀತಿಯನ್ನು ನೋಡಬಹುದು. ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಕನ್ನಡ ತನ್ನದೇ ಆದ ವೈಶಿಷ್ಟ್ಯಗಳಿಂದ ಕೂಡಿದ್ದರೂ ಎಲ್ಲ ಭಾಷೆಗಳಿಂದಲೂ ತನಗೆ ಅಗತ್ಯವಾದ ಪದಗಳನ್ನು ಸ್ವೀಕರಿಸುತ್ತಾ ಬೆಳೆದಿದೆ. ಸಂಸ್ಕೃತದಿಂದ ಯಥೇಚ್ಛವಾಗಿ ಪದಗಳನ್ನು ಸ್ವೀಕರಿಸಿದರೂ ಅವು ಕನ್ನಡದ ದೇಸಿ ಪದಗಳನ್ನು ಹಿಂದಕ್ಕೆ ಹಾಕಲಿಲ್ಲ. ಕನ್ನಡ ಭಾಷೆ ಸಂಸ್ಕೃತ ಭಾಷೆಗೆ ಮಾರು ಹೋದರೂ ಅದು ತನ್ನ ಸ್ವತ್ವವನ್ನು ಕಳೆದುಕೊಳ್ಳುವಷ್ಟು ಮಾರು ಹೋಗಲಿಲ್ಲ. ಸಂಸ್ಕೃತ ಪದಗಳು ಕನ್ನಡದ ಜಾಯಮಾನಕ್ಕೆ ಹೊಂದಿಕೊಂಡೇ ಬಳಕೆಯಾಗಿವೆ. ಪ್ರಾಕೃತದಿಂದಲೂ ಬಂದ ತದ್ಭವಗಳಂತೂ ಕನ್ನಡ ದೇಶ ಪದಗಳೇ ಎನ್ನುವಷ್ಟು ಕನ್ನಡ ನುಡಿಯೊಡನೆ ಸಮರಸವಾಗಿ ಬೆರೆತವು. ಚಂಪು, ವಚನ, ಮಗಳೆ, ಷಟ್ಪದಿ, ಸಾಂಗತ್ಯ ಈ ಯಾವ ಪ್ರಕಾರಗಳನ್ನು ತೆಗೆದುಕೊಂಡರೂ ಕನ್ನಡ ತನ್ನ ಸ್ವಂತಿಕೆಯನ್ನು ಉಳಿಸಿಕೊಂಡಿದೆ. ಪಂಪ, ರನ್ನ, ಕುಮಾರವ್ಯಾಸರು ಮಹಾಭಾರತದ ವಸ್ತುವನ್ನು ಆರಿಸಿಕೊಂಡಿದ್ದರು. ಅವರ ಕಾಲಗಳು ಕನ್ನಡದ ನೆಲಕ್ಕೆ ಹೊಂದಿಕೊಂಡಿವೆ. ವಚನ ಸಾಹಿತ್ಯವಂತೂ ಕನ್ನಡದ್ದೇ ಎಂಬಷ್ಟು ಸ್ವಂತಿಕೆಯನ್ನು ಹೊಂದಿರುವ ಸಾಹಿತ್ಯವಾಗಿದ್ದು ಅದು ವಿಶ್ವ ಸಾಹಿತ್ಯಕ್ಕೆ ಕನ್ನಡ ಕೊಟ್ಟ ಅತ್ಯಂತ ಮಹತ್ವದ ಕಾಣಿಕೆಯಾಗಿದೆ. ಸ್ವಂತ ಅನುಭವ, ಸಾಮಾಜಿಕ ಕಳಕಳಿಗಳ ದೃಷ್ಟಿಯಿಂದ ವಚನ ಸಾಹಿತ್ಯದ ಜೊತೆಗೆ ಹೋಲಿಸಲು ಭಾರತದಲ್ಲಿ ಮತ್ತೊಂದು ಉದಾಹರಣೆ ಇಲ್ಲ. ಭಕ್ತಿ ಭಾವಗಳೆಲ್ಲ ಪುರಂದರದಾಸರ ಕೀರ್ತನೆಗಳಿಗೆ ತ್ಯಾಗರಾಜರ ತೆಲುಗು ಕೃತಿಗಳು ಹೋಲಿಕೆಯಾಗಬಹುದು. ದಕ್ಷಿಣ ಭಾರತದ ದಕ್ಷಿಣಾದಿ ಸಂಗೀತ ಪರಂಪರೆಗೆ ಕರ್ನಾಟಕ ಸಂಗೀತವೆಂಬ ಹೆಸರು ಇದೆ. ಆ ಸಂಗೀತ ಪರಂಪರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದುದೇ ಇದಕ್ಕೆ ಕಾರಣ. ಕರ್ನಾಟಕದಲ್ಲಿ ಶ್ರೇಷ್ಠ ವಾಗ್ಗೇಯಕಾರರು, ಸಂಗೀತ ಶಾಸ್ತ್ರ ಗ್ರಂಥಕಾರರು, ಸಂಗೀತ ಶಾಸ್ತ್ರಕಾರರು ಇದ್ದರು. ಅವರಲ್ಲಿ ನಾಣ್ಯದೇವ, ಸೋಮೇಶ್ವರ ಚಕ್ರವರ್ತಿ, ಪುಂಡರೀಕ ವಿಠಲ, ಕಲ್ಲಿನಾಥ, ಶಾಗ್ರದೇವ, ನಿಜಗುಣ ಶಿವಯೋಗಿ, ಪುರಂದರದಾಸರು ಮೊದಲಾದವರು ಪ್ರಮುಖರು. ಇವರೆಲ್ಲರೂ ಕರ್ನಾಟಕ ಸಂಗೀತದ ಚರಿತ್ರೆಯಲ್ಲಿ ಬಹುಮುಖ್ಯರಾದವರು. ಭಾರತದ ಎಲ್ಲ ಕಡೆಯ ಸಂಗೀತ ಪರಂಪರೆಗಳ ಸಾರವನ್ನು ತೆಗೆದುಕೊಂಡು ತನ್ನದೇ ಆದ ಕರ್ನಾಟಕದ ಸಂಗೀತ ಶೈಲಿಯನ್ನು ರೂಪಿಸಿ ಗಾನ ಪ್ರಪಂಚಕ್ಕೆ ತನ್ನ ಅಪೂರ್ವ ಕಾಣಿಕೆಯಾಗಿ ಕೊಟ್ಟ ಹೆಗ್ಗಳಿಕೆ ಕರ್ನಾಟಕದ್ದು. ಕರ್ನಾಟಕಕ್ಕೆ ತನ್ನದೇ ಆದ ವಿಶಿಷ್ಟ ನೃತ್ಯ ಪರಂಪರೆ ಇದೆ. ಐಹೊಳೆ, ಬಾದಾಮಿ, ಪಟ್ಟದಕಲ್ಲು, ಬೇಲೂರು, ಹಳೆಬೀಡು, ಸೋಮನಾಥಪುರಿ ದೇವಾಲಯಗಳ ಶಿಲ್ಪ ಹಾಗೂ ಕನ್ನಡ ಕಾವ್ಯ ಶಾಸನಗಳಲ್ಲಿ ಬರುವ ನರ್ತನಗಳೇ ಇದಕ್ಕೆ ಸಾಕ್ಷಿ. ಅಜಂತ ಚಿತ್ರಕಲೆ ವಾಸ್ತವವಾಗಿ ಕರ್ನಾಟಕದ್ದೇ. 7-8ನೆಯ ಶತಮಾನಗಳಲ್ಲಿ ಎಲ್ಲೋರ ಅಜಂತಗಳು ಕನ್ನಡ ಮಾತನಾಡುವ ಜನರಿದ್ದ ಪ್ರದೇಶವಾಗಿದ್ದವು. ಕರ್ನಾಟಕ ಉತ್ತರದ ನಾಗರ, ದಕ್ಷಿಣದ ದ್ರಾವಿಡ ಎಂಬ 2 ವಾಸ್ತುಶಿಲ್ಪ ಕಲೆಗಳ ಸಂಗಮವಾಗಿದ್ದು ಐಹೊಳೆ, ಪಟ್ಟದಕಲ್ಲುಗಳಲ್ಲಿ ಈ 2 ಶೈಲಿಗಳು ಸಂಗಮವನ್ನು ಕಾಣುತ್ತೇವೆ. ಐಹೊಳೆ ಪಟ್ಟದಕಲ್ಲುಗಳು ಭಾರತೀಯ ವಾಸ್ತುಶಿಲ್ಪದ ಕಾರಾಗಾರಗಳೆಂದು ಪ್ರಸಿದ್ಧವಾಗಿವೆ. ಈಗಿನ ಕೊಪ್ಪಳ ಜಿಲ್ಲೆಯ ಇಟ್ಟಗಿ ಅಂದರೆ ಇಟಗಿಯ ಮಹಾದೇವ ದೇವಾಲಯವನ್ನು ಶಾಸನಗಳು ದೇವಾಲಯಗಳ ಚಕ್ರವರ್ತಿ ಎಂದು ವರ್ಣಿಸಿವೆ. ಬೇಲೂರು, ಹಳೆಬೀಡು, ಸೋಮನಾಥ ದೇವಾಲಯಗಳು ಕಲ್ಲಿನ ಸೂಕ್ಷ್ಮ ಕುಸುರಿ ಕೆಲಸಕ್ಕೆ ಖ್ಯಾತವಾಗಿವೆ. ನೇಯಗಾರಿಕೆಯ ಶಿಲ್ಪ ಚಾತುರ್ಯಕ್ಕೆ ಅವುಗಳ ಜೊತೆ ವಿಶ್ವದ ಯಾವುದೇ ಶಿಲ್ಪಗಳು ಸಾಟಿಯಲ್ಲ. ಕರ್ನಾಟಕ ಸೌಂದರ್ಯದ ಬೀಡು, ಶೂರರ ತವರ ಮನೆ, ಶ್ರೇಷ್ಠ ಸಾಹಿತ್ಯದ ನೆಲೆಬೀಡು, ಕಣ್ಮನಗಳನ್ನು ಆಹ್ಲಾದಗೊಳಿಸಿ ಮನುಷ್ಯನನ್ನ ಆದರ್ಶಗಳ ಔನ್ನತ್ಯಕ್ಕೆ ಎತ್ತುವ ಕಲೆಗಳ ಆಗರ. ವಿಶ್ವದ ಶ್ರೇಷ್ಠ ಸಂಸ್ಕೃತಿಗಳ ಅಗ್ರ ಪಂಕ್ತಿಯಲ್ಲಿ ಕರ್ನಾಟಕಕ್ಕೆ ಪ್ರಮುಖ ಸ್ಥಾನವಿದೆ.
ಕರ್ನಾಟಕ ತನ್ನ ಸಂಸ್ಕೃತಿಯಲ್ಲಿ ಸಮನ್ವಯವನ್ನು ಸಾಧಿಸಿರುವಂತೆಯೇ ಧರ್ಮದಲ್ಲಿಯೂ ಸಮನ್ವಯವನ್ನು ಸಾಧಿಸಿದೆ. ಕರ್ನಾಟಕ ಹಲವು ವಿಭಿನ್ನ ಧರ್ಮಗಳ ವಿಭಿನ್ನ ಆಲೋಚನೆಗಳ ನಾಡು. ನಂತರ ನಾಡು ಒಂದು ಶಾಸನ ಕರ್ನಾಟಕವನ್ನು ಸರ್ವ ಧರ್ಮದ ಕಾಮಧೇನುಗಳ ಮೈದಾನ ಎಂದು ವರ್ಣಿಸಿದೆ. ಕರ್ನಾಟಕವನ್ನು ಎಲ್ಲ ಧರ್ಮಗಳೆಂಬ ಹಸುಗಳು ಆಡುವ ಮೇಯುವ ಬಯಲು ಪ್ರದೇಶ ಎಂದು ವರ್ಣಿಸಿರುವುದು ಉಚಿತವಾಗಿದೆ. ಬೌದ್ಧ ಧರ್ಮದಿಂದ ಪರೋಕ್ಷವಾಗಿಯಾದರೂ ಬೆಳಗಿನ ವಚನಗಳು ರೂಪುಗೊಂಡವು. ಜೈನ ಧರ್ಮವಂತೂ ಕರ್ನಾಟಕದ ಸಂಸ್ಕೃತಿಗೆ ತನ್ನ ಸಾಹಿತ್ಯ, ಭೌತಿಕ ಶಾಸ್ತ್ರ, ಸಾಹಿತ್ಯ, ಶಿಲ್ಪ, ವಾಸ್ತುಗಳಿಗೆ ಅಪೂರ್ವ ಕೊಡುಗೆಗಳನ್ನು ಕೊಟ್ಟಿತ್ತು. ವಿಷ್ಣುವರ್ಧನನ ಕಾಲದಲ್ಲಿ ಕರ್ನಾಟಕಕ್ಕೆ ಬಂದ ಶ್ರೀ ವೈಷ್ಣವ ಮತ ಹಲವು ಸುಂದರ ದೇವಾಲಯಗಳಿಗೆ ಸ್ಫೂರ್ತಿಯನ್ನ ನೀಡಿತು. ಕರ್ನಾಟಕದಲ್ಲಿ ಬೌದ್ಧ, ಜೈನ, ಬ್ರಾಹ್ಮಣ, ಶೈವ, ವೀರಶೈವ ಮೊದಲಾದ ಧರ್ಮಗಳಲ್ಲದೆ ಇನ್ನೂ ಹಲವಾರು ಪಂಥಗಳು, ಜಾತಿಗಳು ಕರ್ನಾಟಕದಲ್ಲಿ ಶಾಂತಿ ಸೌಹಾರ್ದತೆಗಳಿಂದ ಬಾಳಿದವು. ಕನ್ನಡದ ಕವಿಗಳು ನಾಡು ನುಡಿಯನ್ನ ಆಳವಾಗಿ ಪ್ರೀತಿಸಿದರು. ತಮ್ಮ ನುಡಿಯ ಜೊತೆ ಗಾಢಾಗಿ ನೃಪತುಂಗನ ಕಾಲದ ಕರ್ನಾಟಕ ಇಡೀ ವಿಶ್ವದಲ್ಲಿ ಒಂದು ವಿಶಿಷ್ಟ ದೇಶ ಅಂದರೆ ವಿಶೇಷವಾಗಿತ್ತು. ಚಾಲುಕ್ಯರಿಗಿಂತ ತಮ್ಮನ್ನು ಕರ್ನಾಟರು ಎಂದು ಕರೆದುಕೊಳ್ಳಲು ಹೆಮ್ಮೆ. ಪಂಪನಿಗೂ ಹುಟ್ಟು ನಾಡಾದ ಬನವಾಸಿಯ ಬಗ್ಗೆ ಅಪರಿಮಿತ ಮಮತೆ. ಅಲ್ಲಿಯ ಸೌಂದರ್ಯ, ಹೃದಯವಂತಿಕೆ, ಸುಸಂಸ್ಕೃತ ಜೀವನಗಳ ಅವನನ್ನು ತೀವ್ರವಾಗಿ ಆಕರ್ಷಿಸಿದವು. ನನ್ನ ಮನಸ್ಸಿಗೆ ಅಂಕುಶ ಹಾಕಿದರೂ ಅದು ನಿಲ್ಲದೆ ಬನವಾಸಿಯ ಕಡೆ ಓಡುತ್ತದೆ, ಅದನ್ನು ನೆನೆಯುತ್ತದೆ. ಸಂಸ್ಕೃತ ಸಂಪನ್ನ ಮನುಷ್ಯನಾಗಿ ಹುಟ್ಟಿದರೆ ಬನವಾಸಿ ದೇಶದಲ್ಲಿ ಹುಟ್ಟಬೇಕು. ಒಂದು ವೇಳೆ ಆಗದಿದ್ದರೆ ಅಲ್ಲಿ ಕೊನೆಯ ಪಕ್ಷ ಕೋಗಿಲೆಯಾಗಿಯಾದರೂ ಮರಿದುಂಬಿಯಾಗಿಯಾದರೂ ಹುಟ್ಟಬೇಕು ಎಂದಿದ್ದಾನೆ ಪಂಪ. ಈ ಉದ್ಗಾರಗಳನ್ನು ಗಮನಿಸಿದರೆ ಪಂಪನ ತುಡಿತ ಅರ್ಥವಾಗುತ್ತದೆ. 13ನೇ ಶತಮಾನದ ಅಂಡಯ್ಯ ಅಚ್ಚಗನ್ನಡ ಅಭಿಮಾನಿ. ಸಂಸ್ಕೃತದ ಸಹಾಯವಿಲ್ಲದೆಯೇ ಕಾವ್ಯವನ್ನ ಬರೆಯುತ್ತೇನೆಂದು ಸಂಕಲ್ಪಿಸಿ ಅಚ್ಚಗನ್ನಡದಲ್ಲೇ ತನ್ನ ಕಬ್ಬಿಗರ ಕಾವವನ್ನ ಬರೆದು ವಿಶಿಷ್ಟ ಕವಿ. ಕನ್ನಡ ಮಿನಿಷ್ಪ ನಾಡು ಚಲ್ವಾಯಿತು ಎಂಬ ವಾಕ್ಯದಲ್ಲಿ ತನ್ನಲ್ಲಿ ನಾಡ ಪ್ರೇಮವನ್ನ ಹಿಡಿದಿಟ್ಟಿದ್ದಾನೆ. ಗೋವಿಂದ ವೈದ್ಯ, ಶ್ರೀ ವಿಜಯ, ನಂಜುಂಡ ಕವಿ, ಹರಿಹರ ವಚನಕಾರರು, ಹರಿದಾಸರು, ತತ್ವ ಪದಕಾರರು ಈ ಮೊದಲಾದವರೆಲ್ಲ ತಮ್ಮ ಕೃತಿಗಳಲ್ಲಿ ಕನ್ನಡ ನಾಡು ನುಡಿಯನ್ನ ಮನತುಂಬಿ ಬಣ್ಣಿಸಿದ್ದಾರೆ. ಹಂಪೆಯಲ್ಲಿ ವಿಜಯನಗರ ಸಾಮ್ರಾಜ್ಯದ ರಾಜರಂತೂ ಕನ್ನಡಿಗರ ಹಿರಿಮೆ ಗರಿಮೆಗಳನ್ನು ಎತ್ತಿ ಹಿಡಿದು ವಿದೇಶಿಯವರನ್ನು ಆಕರ್ಷಿಸುವಂತೆ ಆಳಿದರು. ಹಿಂದಿನ ಕನ್ನಡ ಜನ ಹಾಗೂ ರಾಜರು ಗೋಸುಂಬೆಗಳಾಗಿರಲಿಲ್ಲ. ಅವರು ಸ್ವಾಭಿಮಾನಿಗಳಿಗೂ ಸಮನ್ವಯ ದೃಷ್ಟಿಯವರು ಆಗಿದ್ದು ವಿಶಿಷ್ಟವಾದ ಕರ್ನಾಟಕ ಸಂಸ್ಕೃತಿಯೊಂದನ್ನು ಬೆಳೆಸಲು ಸಮರ್ಥರಾದವರು. ಕರ್ನಾಟಕವನ್ನ ಪ್ರೀತಿಸುವುದು ಕೆಲ ಕನ್ನಡಿಗರಿಗೆ ಸಂಕುಚಿತ ದೃಷ್ಟಿಯಾಗಿದ್ದು, ಈ ಸಂಕುಚಿತ ದೃಷ್ಟಿಯನ್ನ ಕೈಬಿಟ್ಟು ಕನ್ನಡ ಸಂಸ್ಕೃತಿಯನ್ನ ಗುರುತಿಸಿ ಗೌರವಿಸಬೇಕಾದ ಅಗತ್ಯವಿದೆ. ಇದರ ಜೊತೆಗೆ ಕನ್ನಡ ಸಂಸ್ಕೃತಿ ಭಾರತೀಯ ಸಂಸ್ಕೃತಿಯ ಒಂದು ಪ್ರಮುಖ ಅಂಗವಾಗಿರುವುದರಿಂದ ಭಾರತೀಯ ಸಂಸ್ಕೃತಿಯನ್ನ ಕನ್ನಡಿಗ ಗೌರವಿಸಬೇಕಾದದ್ದು ಸಹಿತ ಕನ್ನಡಿಗನ ಆದ್ಯ ಕರ್ತವ್ಯ. ಭಾರತ ಬಹು ಸಂಸ್ಕೃತಿಯಿಂದ ಕೂಡಿದ ಏಕತೆಯ ರಾಷ್ಟ್ರ. ಇಲ್ಲಿನ ಒಂದೊಂದು ರಾಜ್ಯಕ್ಕೂ ಪ್ರಾಂತ್ಯಕ್ಕೂ ಅದರದೇ ಆದ ಸಂಸ್ಕೃತಿ ಇದ್ದು ಆ ಎಲ್ಲ ಪ್ರಾದೇಶಿಕ ಸಂಸ್ಕೃತಿಗಳು ಭಾರತೀಯ ಸಂಸ್ಕೃತಿಯಲ್ಲಿ ಸಮಾವೇಶಗೊಂಡಿವೆ. ಭಾರತೀಯ ಸಂಸ್ಕೃತಿಯ ಉಗಮಕ್ಕೆ ಕಾರಣವಾಗಿವೆ. ಭಾರತದ ಅಖಂಡತೆಯನ್ನ ಉಳಿಸಲು ಭಾರತದ ಎಲ್ಲ ಭಾಷೆಗಳಿಗೆ, ಎಲ್ಲ ಪ್ರಾದೇಶಿಕ ಸಂಸ್ಕೃತಿಗಳಿಗೆ ಸಮಾನ ಸ್ಥಾನ, ಮಾನ, ಗೌರವ, ಪ್ರೋತ್ಸಾಹಗಳು ದೊರಕುವುದು ಅಗತ್ಯವಾಗಿದೆ. ಕರ್ನಾಟಕ ಸಂಸ್ಕೃತಿಯನ್ನ ಪ್ರೀತಿಸುವುದು ರಾಷ್ಟ್ರ ಪ್ರೇಮದ ನಿಜವಾದ ಕುರುಹು. ಕರ್ನಾಟಕ ಸಂಸ್ಕೃತಿ ಭಾರತದ ಸಂಸ್ಕೃತಿಗಳಲ್ಲಿ ಒಂದು ವೈಶಿಷ್ಟ್ಯವನ್ನ ಪಡೆದಿದೆ. ಈ ವೈಶಿಷ್ಟ್ಯವಿರುವುದರಿಂದಲೇ ಅದನ್ನು ಕರ್ನಾಟಕದ ಸಂಸ್ಕೃತಿ ಎಂದು ಗುರುತಿಸಲಾಗಿದೆ. ಒಂದು ಸಂಸ್ಕೃತಿ ಎಂದರೆ ಆ ಜನಾಂಗ ಜೀವನ ವಿಧಾನ, ಅದರ ಚರಿತ್ರೆ. ಕರ್ನಾಟಕ ಸಂಸ್ಕೃತಿಗೆ 2500 ವರ್ಷಗಳ ವೈಭವಯುತ ಚರಿತ್ರೆ ಇದೆ. ಇಲ್ಲಿ ಆಳಿದ ದೊರೆಗಳು ಭಾರತದಾದ್ಯಂತ ಮತ್ತು ಭಾರತದ ಹೊರಗೂ ಕರ್ನಾಟಕದ ಕೀರ್ತನೆಯನ್ನ ಹಬ್ಬಿಸಿದರು. ಹರ್ಷನನ್ನ ಸೋಲಿಸಿದ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಇರಾನಿನ ದೊರೆ ರಾಯಭಾರಿಯನ್ನ ಕಳಿಸಿಕೊಟ್ಟಿದ್ದ. ವಿಜಯನಗರದ ಕೃಷ್ಣದೇವರಾಯನ ಕೀರ್ತಿ ಹೊರದೇಶಗಳಿಗೂ ಹಬ್ಬಿತ್ತು. ಕನ್ನಡದ ದೊರೆಗಳು ಔದಾರವೂ ಅಷ್ಟೇ ದೊಡ್ಡದು. ಕಂಚಿಯ ಪಲ್ಲವ ದೊರೆಗಳು ಚಾಲುಕ್ಯರನ್ನ ಸೋಲಿಸಿ ಬಾದಾಮಿಯನ್ನ ಸುಟ್ಟರು. ಆದರೆ ಅದೇ ಚಾಲುಕ್ಯ ವಂಶದ ದೊರೆ ವಿಜಯಾದಿತ್ಯ ಮುಂದೆ ಪಲ್ಲವರನ್ನ ಸೋಲಿಸಿ ಕಂಚಿಯನ್ನು ವಶಪಡಿಸಿಕೊಂಡರು.
ಅದನ್ನು ಸುಡದೆ ಅಲ್ಲಿನ ದೇವಾಲಯದ ಐಶ್ವರ್ಯವನ್ನು ಕಂಡು ಅದನ್ನು ಆ ದೇವಾಲಯಕ್ಕೆ ಬಿಟ್ಟು ಕೊಡುತ್ತಾನೆ. ಆ ಔದಾರ್ಯ ಕನ್ನಡಿಗರಿಗೆ ಮಾತ್ರ ಸಾಧ್ಯ. ಕನ್ನಡಿಗರ ಶೌರ್ಯ ಪರಂಪರೆ ಭಾರತದಲ್ಲೆಲ್ಲ ಮನೆ ಮಾತಾಗಿತ್ತು. ಕರ್ನಾಟಕದಲ್ಲಿರುವಷ್ಟು ವೀರಗಲ್ಲುಗಳು ಭಾರತದಲ್ಲಿ ಮತ್ತೆಲ್ಲೂ ದೊರಕಲಾರವು. ಚಾಲುಕ್ಯರ ಕರ್ನಾಟಕ ಬಲ ಎಂಬ ಹೆಸರಿನ ಸೇನೆ ಇಡೀ ಭಾರತದಲ್ಲಿ ಅಜೇಯವೆಂದು ಪ್ರಖ್ಯಾತವಾಗಿತ್ತು. ಕರ್ನಾಟಕ ಎಲ್ಲ ಮತಗಳಿಗೂ ಆಶ್ರಯವನ್ನ ಕೊಟ್ಟಿತ್ತು. ಶೈವ, ವೈಷ್ಣವ, ಬೌದ್ಧ, ಜೈನಗಳೆಂಬ 4 ಮತಗಳು ಇಲ್ಲಿ ಆಶ್ರಯವನ್ನ ಪಡೆದು ಅಭಿವೃದ್ಧಿಯನ್ನ ಹೊಂದಿದವು. ಕರ್ನಾಟಕ ಪರಮತ ಸಹಿಷ್ಣುತೆಗೆ ಇನ್ನೊಂದು ಹೆಸರು. ದೇವನೊಬ್ಬ ನಾಮ ಹಲವು, ಮನುಷ್ಯ ಜಾತಿ ತಾನೊಂದೇ ಒಲಂ ಎಂಬ ಶಾಶ್ವತ ಸತ್ಯಗಳನ್ನು ಸಾರಿದ ನಾಡು ಇದು. ದಕ್ಷಿಣ ಭಾರತದ ಸಂಗೀತ ಪರಂಪರೆಗೆ ಕರ್ನಾಟಕ ಸಂಗೀತವೆಂದೇ ಹೆಸರು. ಆ ಸಂಗೀತ ಪರಂಪರೆ ಹುಟ್ಟಿ ಬೆಳೆದದ್ದು ಕರ್ನಾಟಕದಲ್ಲಿ. ಪುರಂದರ ದಾಸನಂತಹ ವಾಗ್ಗೇಯಕಾರರು, ನಿಜಗುಣ ಶಿವಯೋಗಿಗಳಂತಹ ಶಾಸ್ತ್ರಕರ್ತರು ಇಲ್ಲಿ ಕಾಣಿಸಿಕೊಂಡರು. ಕರ್ನಾಟಕ ದೇವಾಲಯಗಳ ಶಿಲ್ಪಗಳ ಸೌಂದರ್ಯ ಅವರ್ಣೀಯ. ಎಲಿಫೆಂಟಾ, ಎಲ್ಲೋರ, ಅಜಂತ, ಗುಹಾಂತ ದೇವಾಲಯಗಳನ್ನು ಕೊರೆಯಿಸಿದವರು ಕನ್ನಡಿಗರು. ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲುಗಳು ಭಾರತೀಯ ವಾಸ್ತುಶಿಲ್ಪ ಕಾರ್ಯಾಗಾರಗಳೆಂದೇ ಪ್ರಖ್ಯಾತವಾಗಿವೆ. ಹಂಪಿಯನ್ನ ವಿಶ್ವ ಪರಂಪರೆಯ ಪಟ್ಟಿಗೆ ಯುನೆಸ್ಕೋ ಸೇರಿಸಿದೆ. ಗುಮ್ಮಟನ ಮೂರ್ತಿಯ ನಿರಾಡಂಬರ ಭವ್ಯತೆ ವಿಶ್ವದಲ್ಲಿ ಮತ್ತೆಲ್ಲೂ ಕಾಣದು. ಬೇಲೂರು, ಹಳೇಬೀಡು, ಸೋಮನಾಥಪುರಗಳಲ್ಲಿನ ಹೊಯ್ಸಳ ದೇವಾಲಯಗಳ ಸೂಕ್ತ ಕುಸುರಿ ಕೆಲಸಕ್ಕೆ ಸರಿಸಾಟಿ ಮತ್ತೊಂದಿಲ್ಲ. ಕನ್ನಡ ಭಾಷೆ ಮಧುರವಾದದ್ದು. ಅದು ಎಂತಹ ಸಂಕೀರ್ಣ ಆಲೋಚನೆಗಳನ್ನು, ಉನ್ನತ ಭಾವನೆಗಳನ್ನು ವ್ಯಕ್ತಪಡಿಸಬಲ್ಲದು. ತಮಿಳು, ಸಂಸ್ಕೃತಗಳನ್ನು ಬಿಟ್ಟರೆ ಅದೇ ಭಾರತದ ಪ್ರಾಚೀನ ಭಾಷೆ. ಕನ್ನಡದಲ್ಲಿ ಶ್ರೇಷ್ಠ ಸಾಹಿತ್ಯ ಕಾಣಿಸಿಕೊಂಡ 10ನೆಯ ಶತಮಾನದಲ್ಲಿ ಹಿಂದಿ ಭಾಷೆ ಇನ್ನೂ ಹುಟ್ಟಿಯೇ ಇರಲಿಲ್ಲ. ಪಂಪ, ರನ್ನ, ಜನ್ನ, ನಾಗವರ್ಮ, ನಾಗಚಂದ್ರ, ಬಸವ, ಅಲ್ಲಮ ಮಹಾದೇವಿಯಕ್ಕ, ಕುಮಾರವ್ಯಾಸ, ಪುರಂದರದಾಸರಂತಹ ಶ್ರೇಷ್ಠ ಕವಿಗಳಿಗೆ ಜನ್ಮ ಕೊಟ್ಟ ನಾಡಿದು. ಇಲ್ಲಿ ಸ್ತ್ರೀಯ ಬೆಳವಣಿಗೆಗೆ ಪ್ರೋತ್ಸಾಹ ಸಿಕ್ಕಿತು. ವಿಶ್ವದಲ್ಲಿ ವಿಶಿಷ್ಟವಾದುದನ್ನ ಬಹುದಾದ ಕ್ರಾಂತಿ 800 ವರ್ಷಗಳ ಹಿಂದೆ ನಡೆದದ್ದು ಕರ್ನಾಟಕದಲ್ಲಿ. ಅದರ ಫಲವಾಗಿ ಮೂಡಿಬಂದ ವಚನ ಸಾಹಿತ್ಯಕ್ಕೆ ವಿಶಿಷ್ಟ ಸ್ಥಾನವಿದೆ. ಕನ್ನಡ ಶಾಸನಗಳ ಸಾಹಿತ್ಯ ಶೈಲಿ ಇಡೀ ಭಾರತದಲ್ಲಿ ಮತ್ತೊಂದೆಡೆ ಕಾಣಸಿಗದು. ಈ ಎಲ್ಲ ಬಿಡಿ ಲಕ್ಷಣಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಕರ್ನಾಟಕ ಸಂಸ್ಕೃತಿಯೊಂದು ಮೂಡುತ್ತದೆ. ಆ ಸಂಸ್ಕೃತಿಯ ಭಾಗವಾಗಿ ಬಂದಿರುವ ಜನರಲ್ಲಿ ಸಹೃದಯತೆ, ಸಂಸ್ಕೃತಿಗಳು ಎರಡನೆಯ ಸ್ವಭಾವವಾಗಿ ಸೇರಿ ಹೋಗಿವೆ. ಇತರ ಜನರ ಮತ್ತು ಭಾಷಾ ಸಾಹಿತ್ಯಗಳ ಪ್ರಭಾವಕ್ಕೆ ಒಳಗಾಗಿಯೂ ಕರ್ನಾಟಕ ಸಂಸ್ಕೃತಿ ತನ್ನ ವ್ಯಕ್ತಿತ್ವವನ್ನು ಬಿಟ್ಟುಕೊಟ್ಟಿಲ್ಲ ಎಂಬುದಷ್ಟು ಸ್ವವಿವರವಾದಂತಹ ಕರ್ನಾಟಕ ಸಂಸ್ಕೃತಿ ನಮ್ಮ ಹೆಮ್ಮೆ ಅಧ್ಯಾಯದ ಸಂಪೂರ್ಣವಾದಂತಹ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಮತ್ತು ಸ್ವವಿವರವಾದಂತಹ ದೀರ್ಘವಾದ ಉತ್ತರವಾಗಿತ್ತು. ಇಷ್ಟು ಈ ಒಂದು ಅಧ್ಯಾಯದ ಭಾಗ 1 ವಿಡಿಯೋದಲ್ಲಿ ಇಷ್ಟು ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇದೇ ರೀತಿ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗದೊಂದಿಗೆ ಮತ್ತೆ ಪರೀಕ್ಷೆಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗ್ತೀನಿ. ಈ ನಮ್ಮ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ವಿರಾಮವನ್ನು ಕೊಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.